ಕಿರುಕುಳ ಕೊಡ್ತಿದ್ದ. 5 ವರ್ಷ ಆಯ್ತು ಮದುವೆ ಆಗಿ. 2020ರಲ್ಲಿ ಮದುವೆ ಆಗಿದ್ದು. ಈಗ ಮದುವೆ ಆದಾಗ ಒಂದು 6 ತಿಂಗಳು ವರ್ಷ ಅಷ್ಟೇ ಚೆನ್ನಾಗಿದ್ದು. ಅದಾದಮೇಲೆ ತಿರ್ಗಾ ಗಲಾಟೆ ಮಾಡೋದು, ಹಂಗೆ ಕೇಳ್ತಾಳೆ ಹಿಂಗೆ ಕೇಳ್ತಾಳೆ, ನಿಂಗೆ ಬಿಸ್ಲರಿ ನೀರೇ ಬೇಕಾ, ಈಗ ಹೊರಗಡೆ ಹೋಗ್ತಾರೆ ಕೊಚ್ಚೆ ನೀರು ಕುಡಿಯೋಕ್ಕಾಗುತ್ತಾ, ಏನಾದ್ರು ಅದು ಬಿಸ್ಲರಿ ನೀರೇ ಕೇಳ್ತಾಳೆ, ಏನು ದನ ತಿಂದಂಗೆ ತಿಂತೀಯಾ, ಹಿಂಗೆ ತಿನ್ನೋಕೆ ಇಷ್ಟು ಬೇಕಾ, ಆ ಥರ ಎಲ್ಲ ಹಿಂಸೆ ಕೊಟ್ಟು ಕಳಂಬಿಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಸರ್ರೇ ಬಂದು ರಾಜಿ ಮಾಡಿದರು. ಆವಾಗ ಬುದ್ಧಿ ಕಲ್ತ್ಕೊಂತಾನೆ ಅಂತ ಬಿಟ್ವಿ. ಅದಾದಮೇಲೆ ತಿರ್ಗಾ ಹಿಂಗೆ ಪದೇ ಕಿರುಕುಳ. ನಮ್ಮ ಮನೆಗೆ ತಿರ್ಗಾ ನನ್ನ ತಂಗಿಯವಳು ಈ ಒಂದು ಕಾಟ ತಡೆಯೋಕ್ಕಾಗಲ್ಲ ಅಂತೇಳಿ ನಮ್ಮ ಮನೆಗೆ ಬಂದಿದ್ಲು. ನಮ್ಮ ಮನೆಗೆ ಇದ್ದಾಗ ತಿರ್ಗಾ ಅಲ್ಲಿಗೂ ಬಂದ, ಎಣ್ಣೆ ಕುಡಿದ್ಬಿಟ್ಟು ಬಂದ್ಬಿಟ್ಟು ಗಲಾಟೆ ಮಾಡ್ತೀನಿ. ನಾನು 112ಗೆ ಕಾಲ್ ಮಾಡಿದ್ದೆ. 112 ಕಾಲ್ ಮಾಡಿದಾಗ ಅವರು ಬಂದು ಇದನ್ನು ಮಾಡೋದು ನೀನು ತಪ್ಪಿಸ್ಕೊಂಡು ಹೊರಟೋಗಿದ್ದ. ತಿರ್ಗಾ ಅದಾದಮೇಲೆ ತಿರ್ಗಾ ಇಲ್ಲಿ ಒಂದು ಸತಿ ತಿರ್ಗಾ ಗಲಾಟೆ ಮಾಡ್ದೆ. ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ನಾನು. ಅವ್ನು ಗಲಾಟೆ ಮಾಡಿದ್ದೆಲ್ಲ ಗಲಾಟೆ ಮಾಡಿಬಿಟ್ಟು ಹಂಗೆ ಕಣೆ ಹಿಂಗೆ ಕಣೆ, ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಲ್ಲ ಕಣೆ ನೀನು, ಈ ಥರ ಎಲ್ಲ ಜಾಸ್ತಿ ಇದನ್ನು ಮಾಡೋಕೆ ನಿಂತ್ಕೊಂಡೆ. ಸತಿ 112ಗೂ ಇಲ್ಲಿ ತುಮಕೂರಾಗಿದ್ದಾಗಲೂ 112 ಕಾಲ್ ಮಾಡಿದ್ದೆ. ಅವಾಗಲೂ ಪೊಲೀಸ್ನವ್ರು ಬಂದಿದ್ದರು. ಅದಾದಮೇಲೆ ತಿರ್ಗಾ ನೆನ್ನೆ ಬಂದ್ಬಿಟ್ಟು ಅದಾದಮೇಲೆ ತಿರ್ಗಾ ಅಲ್ಲಿಂದ ಬಂದಾದಮೇಲೆ ಅವ್ರ ಅಮ್ಮಂಗೂ ಹೇಳಿದೆ. ಅವ್ರ ಅಮ್ಮ ಉಡಾಫೇಮ್ ಆ ಥರ ಮಾತಾಡಿ ಹೊರಟೋಯ್ತು. ಉಡಾಫೇಮ್ ಆ ಥರ ಏನು ಮಾಡೋಕ್ಕಾಗಲ್ಲಮ್ಮ, ಅವನು ಹಂಗೇನೆ ಮೊದಲಿಂದ ಕುಡಿತಿರಲಿಲ್ಲ ಈಗ ಕುಡಿತಿರೋದು ಅಂತ ಹೇಳಿ ಉಡಾಫೆ ಥರ ಮಾತಾಡ್ಬಿಟ್ಟ ಅವರಮ್ಮ. ಯಾರೂ ಅವ್ರ ಕಡೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಇದು ಹುಟ್ಟು ನಮ್ಮ ತಂದೆ ತಾಯಿಗೆ ಗೊತ್ತಾಗಲ್ಲ ಅಂತೇಳಿ ಮನೆ ಐತೆ ತೋಟ ಐತೆ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪ ಒಬ್ಬ ಇದನ್ನು ಮಾಡಿ ಮದುವೆ ಮಾಡಿಸಿದ್ದು ಲಾಕ್ಡೌನಲ್ಲಿ. ಏನು ಲೆಕ್ಚರರು ಅಂತ ಹೇಳಿದ್ರು ಅಷ್ಟೇ ನಮಗೆ. ಆಮೇಲೆ ಲೆಕ್ಚರರು ಇಲ್ಲ ಯಾತದಿಲ್ಲ, ಅವ್ನು ಕೆಲ್ಸಕ್ಕೆ ಹೋಗಿಲ್ಲ, ಮನೆಯಿಂದಲೇ ಕೆಲ್ಸಕ್ಕೆ ಹೋಗಿರೋದು. ಸುಳ್ಳು ಹೇಳಿ ಮದುವೆ ಮಾಡಿರೋದು. ಇದು 5 ವರ್ಷ ಆಗುತ್ತೆ. 5 ವರ್ಷದಿಂದ ಏನೂ ಕೆಲಸ ಮಾಡ್ತಿರ್ಲಿಲ್ಲ. ಮಧ್ಯದಲ್ಲಿ 1 ವರ್ಷ ಯಾವುದೋ ಫೈನಾನ್ಸಿಗೆ ಸೇರ್ಕೊಂಡ. ನನ್ನ ತಂಗಿ ದುಡಿಯೋಕೆ ಕೆಲ್ಸಕ್ಕೆ ಹೋಗದೆ ಓಡಾಡ್ಕೊಂಡಿರ್ತೀಯ ಅಂದಿದ್ದಕ್ಕೆ ಫೈನಾನ್ಸ್ಗೆ ಹೋಗೋಣ. ಅದಾದಮೇಲೆ BMTCಗೆ ಅಪ್ಲಿಕೇಶನ್ ಹಾಕಿದ್ದೆ. BMTCಲಿ ಕಂಡಕ್ಟ್ರ್ ಕೆಲಸ ಲೆಟ್ರ್ ಬಂದ ತಕ್ಷಣ ಅವನು ಕೆಲಸ ಬಿಟ್ಟ. ಈಗ ಅದು ಸಿಕ್ಕ ತಕ್ಷಣ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಅದು ಬಿಟ್ಬಿಟ್ಟ. ಅದು BMTC ಲೆಟ್ರ್ ಬಂದು ತಿರ್ಗಾ ಅದು ಕೆಲಸಕ್ಕೆ ಹೋಗೋಕೆ 1 ವರ್ಷ ಆಗೋಯ್ತು. ಆಮೇಲೆ ರೀಸೆಂಟಾಗಿ ತಿರ್ಗಾ ದಿನ ಹಿಂಗೆ ಕುಡಿದು ಬರೋದು. ಅವ್ರ ಅಮ್ಮ ಕಾಸು ಕೊಡ್ತೈತೆ, ತಂಗಿ ಆ ಕೊಪ್ಪರಿ ದುಡ್ಡು ಬತ್ತಿತ್ತು ತಗೊಂಡು ಕುಡಿಯೋನು ಬರೋನು, ಮನೆಗೆ ಏನೂ ತಿರ್ಲಿಲ್ಲ. ಏನು ಮಾಡ್ತಾರೆ, ಜಗಳ ಮಾಡಿದೆ. ನನ್ನ ತಂಗಿ ಒಂದು ವರ್ಷ ಇವನು ದುಡಿಯೋಕೆ ಹೋಗ್ತಿರ್ಲಿಲ್ವಲ್ಲ, ಅವಾಗ ನಮ್ಮ ಮನೆಗೆ ಬಂದಿದ್ದಲ್ಲ, ಅವಾಗ ರಿಲಯನ್ಸ್ಗೆ ಹೋಗ್ತಿದ್ದೆ ಇಲ್ಲೇ ಎಸ್ಮಲಲ್ಲಿ. ಅದಾದಮೇಲೆ ಅದನ್ನು ಕೆಲಸ ಬಿಟ್ಟು ಮಗ ನೋಡ್ಕೊಂಡು ನಾನು ತಂದಾಕ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದಲೂ ಕರ್ಕೊಂಬಂದು ತಿರ್ಗಾ 4 ವರ್ಷದ್ದು ಸರ್. ಕೆಲ್ಸಕ್ಕೆ ಹೋಗಲ್ಲ, ಹೊಡೆದವನೇ ಸರ್, ಹೊಡೆದವನೇ. ನೋಡಿ ಮೊಬೈಲಲ್ಲಿ ಫೋಟೋ ಎಲ್ಲ ತರ ಬೆನ್ನಿಗೆಲ್ಲ ಹೊಡೆದವನೇ, ಬೆನ್ನಲ್ಲಿ ಹೊಡೆದವನೇ. ನಾನೇ ಆಂಬುಲೆನ್ಸ್ಗೆ ಹಾಕೊಂಡು ಇದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕೊಂಬಂದಿದ್ದೆ. 2 ಸಲ ಹೊಡೆದವನೇ. ಫಸ್ಟ್ ಒಂದು ಸಲ ಹೊಡೆದಾಗ ಜ್ವರ ಹೊಡೆದು ಉಸಿರು ಆಡೋಕ್ಕಾಗಲ್ಲ ಅಂತ ಹೇಳಿದ್ಕೆ ಇದೇ ಆಂಬುಲೆನ್ಸಲ್ಲಿ 112 ಕಾಲ್ ಮಾಡಿ ಪೊಲೀಸರು ಬಂದಿದ್ದರು. ಅವರೇ ಕಳಿಸಿ ಇಲ್ಲೇ ತೋರಿಸಿ ತಿರ್ಗಿ ಹುಷಾರಾದ್ಮೇಲೆ ತಿರ್ಗಿ ಕಂಪ್ಲೇಂಟ್ ಕೊಡೋಣ ಅನ್ನೋದಕ್ಕೆ ಬೇಡ, ಕೆಲಸ ಆಗೈತೆ ಅಂತ ಅವಳೇ ಹೇಳಿದ್ದು. ಕೆಲಸ ಆಗೈತೆ ಸುಮ್ಮನೆ ಯಾಕೆ ನೋಡೋಣ, ಇನ್ನೊಂದು ಸರಿ ನೋಡೋಣ ಅಂತೇಳಿ ಅವಳು ನಮ್ಮನ್ನು ಕಂಪ್ಲೇಂಟ್ ಕೊಡೋಕೆ ಬಿಡಲಿಲ್ಲ. ಹೋದ 1 ತಿಂಗಳು ಆಲೇ 1 ತಿಂಗಳು ಹೋಗ್ಬಿಟ್ಟು ತಿರ್ಗಾ ನೆನ್ನೆ ದಿನ ಹಬ್ಬದ ದಿನ ಬಂದು ಗಲಾಟೆ ಮಾಡಿ ಏನೋ ಕೆಟ್ಟದಾಗೆ ಅಂದರೆ ಹೊಲ್ಸು ಅಂದರೆ ಅವು ಹೇಳಕ್ಕೆ ಬರಲ್ಲ, ಆ ಥರ ಹೊಲ್ಸು ನೆನ್ನೆ ದಿನ ಮಾಡ್ತಾಯಿದ್ರು. ಅಷ್ಟು ಕೆಟ್ಟದಾಗಿ ಮಾತಾಡಿದ್ರಿಂದ ನಮ್ಮ ತಂದೆಗೆ ಫೋನ್ ಮಾಡಿದ್ದಾಳೆ. ಫೋನ್ ಮಾಡಿಬಿಟ್ಟು ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ, ಇದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಸಹಿಸೋಕ್ಕಾಗಲ್ಲ ಅದಕ್ಕೆ ನಮ್ಮ ತಂದೆಯವರು ಏನು ಮಾಡ್ಕೊಬೇಡಮ್ಮ ಅಂತ 8:15 ಏನು ಮಾಡ್ಕೊಬೇಡ, ನಾವು ಬೆಳಗ್ಗೆ ಬಂದು ಕರ್ತೀವಿ. ತುಂಬ ಮಳೆ ಬರ್ತಾಯಿತ್ತು, ಅದರಿಂದನ ನಮ್ಮ ತಂದೆ ಬರೋಕ್ಕಾಗಿಲ್ಲ. ಅದು ಬರೋಕ್ಕಾಗಲಿಲ್ದಾಗ ಬೆಳಗ್ಗೆ ಬರ್ತೀವಿ. ಇಲ್ಲ ಕಣಪ್ಪ, ತಿರ್ಗಾ 9 ಗಂಟೆಗೆ ಫೋನ್ ಮಾಡಾಳೆ. 9 ಗಂಟೆಗೆ ಫೋನ್ ಮಾಡಿಬಿಟ್ಟು ನಮ್ಮ ಅಪ್ಪಂಗೆ ಏನು ಮಾಡ್ಕೊಳಲ್ಲ ಬಿಡಪ್ಪ, ಬೆಳಗ್ಗೆ ಬರ್ರಿ ಅಂತೇಳಿ. ಅದಾದಮೇಲೆ ತಿರ್ಗಾ ಒಂದು 5 ನಿಮಿಷ ಬಿಟ್ಟು ಮಾಡೋಷ್ಟು ಫೋನೇ ಎತ್ತಿಲ್ಲ ಅವಳು. ಆಮೇಲೆ 7 ಸರಿ ಫೋನ್ ಮಾಡೈತಿ, 7 ಸರಿ ಮಾಡಿದ್ರು ಫೋನ್ನೇ ಎತ್ತಿಲ್ಲ. ಆಮೇಲೆ ಇವ್ರು ಚಿಕ್ಕಪ್ಪ ಮದುವೆ ಮಾಡಿಸಿದ್ನಲ್ಲ, ಅವನು ನಮ್ಮ ತಂದೆಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳಿಗೇನೋ ಹೆಚ್ಚು ಕಡಿಮೆ ಆಗೈತಂತೆ, ಉಸಿರಾಡ್ತಿಲ್ವಂತೆ ಅಂತೇಳಿ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಾನೆ. ಯಾರೂ ಬಂದಿಲ್ಲ. ಅರೆಸ್ಟ್ ಮಾಡಿದ್ದಾರೆ ಗಂಡನ್ನ. ರಾತ್ರಿ ಕಂಪ್ಲೇಂಟ್ ಕೊಟ್ಟೆ. ಅದೇನು ಅಂತಲೇ ಗೊತ್ತಿಲ್ಲ ಸರ್, ನಮಗೆ ಏನು ಅಂತ ಗೊತ್ತಿಲ್ಲ. ಅವನು ಹೇಳ್ತಾನೆ ನಮ್ಮ ಅಮ್ಮನ ನೋಡ್ಕೊಳಕ್ಕೆ ಬರಲಿಲ್ಲ ಅಂತ ಹೇಳ್ತಾನೆ. ಅಲ್ಲೂ ಹೋಗಿ ಅಲ್ಲೂ ತೋಟದ ಕೆಲಸ ಮಾಡಿ ಅಲ್ಲೂ ಬಂದೆ. ಈಗ ಒಬ್ಬ 4 ವರ್ಷದ ಮಗವನು ಇಲ್ಲೇ SRS ಸ್ಕೂಲಿಗೆ ಸೇರಿಸಿರೋದು. ಸ್ಕೂಲಿಗೆ ಬಿಡೋದು ಕರ್ಕೊಂಬರೋದು ಅವಳೇ ಮಾಡ್ತಾವಳೆ. ಇವನು ಎಲ್ಲೂ ಕೆಲಸಕ್ಕೆ ದುಡ್ದಾಗ್ತದೆ, ಮನೆಗೆ ಏನೂ ಇಲ್ಲ. ನಮ್ಮ ತಂದೆಯವರು ತಂದು ರೇಷನ್ ತಂದು ಕೊಟ್ಟಿರೋದು ಅಲ್ಲಿಗೆ ಅವ್ರ ಮನೆಗೆ. ನಿನ್ನೆನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೇಷನ್ ತಂದು ಕೊಟ್ಟಿರೋದು. ದುಡಿದೇ ಇದ್ದೆ. ಆಮೇಲೆ ಸಿಗರೇಟ್ ಸೇರ್ತಾನೆ ಅವನು ಬ್ಯಾಗಲ್ಲಿ, ಹಂಚು ಮಧು, ಒಂದು ಚಟ ಇಲ್ಲ ನಂಗೆ, ಎಲ್ಲ ಚಟನೂ ಐತೆ ಆ ಥರ. ಅವ್ರದ್ದು ಸ್ವಂತವ್ರು ಬಂದು ಜಾಲ್ಗುಣಿ, ಚೋಳೂರು ಹೋಬಳಿ, ಗುಬ್ಬಿ ತಾಲೂಕು. ಇವಾಗ ಗೋಕುಲ 9th ಕ್ರಾಸಲ್ಲಿ